ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಭಾರತವನ್ನು ತ್ಯಾಜ್ಯ ಮುಕ್ತವನ್ನಾಗಿಸಿ ಸುಸ್ಥಿರ ಸುಭದ್ರ ಭವಿಷ್ಯ ನಿರ್ಮಾಣ ಮಾಡುವ ಕನಸಿನೊಂದಿಗೆ ಪ್ರಾರಂಭಗೊಂಡ ಯೋಜನೆ. ಈ ಯೋಜನೆಯ ಉದ್ದೇಶವನ್ನು ಸಾಕಾರಗೊಳಿಸುವ ಹಾದಿಯಲ್ಲಿ ಕರ್ನಾಟಕವು ತನ್ನದೇ ಆದ ಮೈಲಿಗಲ್ಲನ್ನು ಸೃಷ್ಟಿಸಿದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ಕರ್ನಾಟಕವನ್ನು ನೈರ್ಮಲ್ಯದ ಹಾದಿಯಲ್ಲಿ ಮುನ್ನಡೆಸುವಲ್ಲಿ ಇಂದು ಯಶಸ್ಸು ಕಂಡಿದೆ. ತ್ಯಾಜ್ಯದ ಸಮರ್ಪಕ ವಿಲೇವಾರಿ ಹಾಗೂ ತ್ಯಾಜ್ಯವನ್ನು ಸಂಪನ್ಮೂಲವನ್ನಾಗಿ ಪರಿವರ್ತಿಸುವ ಮೂಲಕ ಗ್ರಾಮಗಳ ಸುಸ್ಥಿರ ಅಭಿವೃದ್ಧಿಗೆ ನಾಂದಿ ಹಾಡಿದೆ. ಗ್ರಾಮೀಣ ಭಾಗದಲ್ಲಿ ಬಹುಕಾಲದಿಂದ ಬೇರೂರಿದ್ದ ತ್ಯಾಜ್ಯದ ಅಸಮರ್ಪಕ ನಿರ್ವಹಣೆಯ ಸಮಸ್ಯೆಗೆ ಸೂಕ್ತ ತ್ಯಾಜ್ಯ ನಿರ್ವಹಣಾ ತಂತ್ರಗಳ ಅಳವಡಿಕೆ ಅತ್ಯಗತ್ಯವಾಗಿತ್ತು. ಈ ಸಂದರ್ಭದಲ್ಲಿ ಪರಿಹಾರವಾಗಿ ಮುಂದೆ ಬಂದಿದ್ದೇ ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಘಟಕ. ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಘಟಕಗಳು ಗ್ರಾಮಗಳ ಕಸ ನಿರ್ವಹಣಾ ಸಮಸ್ಯೆಗೆ ಪರಿಹಾರ ನೀಡಿದ್ದಷ್ಟೇ ಅಲ್ಲದೆ ಅಲ್ಲಿನ ಆದಾಯಕ್ಕೂ ಮೂಲವಾಯಿತು. ಬೋಳಿಯರ್ ಗ್ರಾಮ ಪಂಚಾಯತ್ ನೇತ್ರಾವತಿ ನದಿಯಲ್ಲಿರುವಂತಹ ಒಂದು ಸುಂದರವಾದಂತಹ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 1500 ಮನೆಗಳಿವೆ. ಬೋಳಿಯರ್ ಗ್ರಾಮ ಪಂಚಾಯತ್ನಲ್ಲಿ ಸುಮಾರು ಒಂದು 2 ವರ್ಷದಿಂದ ನಮ್ಮ ಘನತ್ಯಾಜ್ಯ ಘಟಕವನ್ನು ಸಂಪೂರ್ಣವಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಇಲ್ಲಿ ನಿರ್ವಹಣೆ ಮಾಡ್ತಾ ಇದೆ. ಇಲ್ಲಿ ಬರುವಂತಹ ಪ್ರತಿ ಮನೆಗೆ ಸುಮಾರು ಒಂದು 90% ಮನೆಗಳಿಗೆ ಪ್ರತಿ ಮನೆಯಿಂದ ಪ್ರತಿ ದಿವಸ ಕೂಡ ಕಸಗಳನ್ನ ವಿಂಗಡಿಸಿ ಪಡೆಯಲಾಗ್ತಿದೆ. ಬಂದಂತ ಕಸವನ್ನ ನಮ್ಮ ಘಟಕದಲ್ಲಿ ಸಪರೇಟ್ ಆಗಿ ಅದರಲ್ಲಿ ಒಣ ಕಸವನ್ನ ಅದನ್ನ ಅಲ್ಲಿಂದ ಮತ್ತೆ 2ನೇ ಹಂತದ ವಿಂಗಡಣೆ ಮಾಡಿ ಅದನ್ನು MRFಗೆ ಕಳಿಸಲಾಗಿದೆ. ಮತ್ತೊಂದು ಬಹಳಷ್ಟು ದೊಡ್ಡ ಸವಾಲನ್ನು ಏನಂತಂದ್ರೆ ಅದು ಹಸಿ ಕಸ ನಿರ್ವಹಣೆ ಮಾಡುವಂಥದ್ದು. ಅದು ನಮ್ಮ ಬೋಳಿಯರ್ ಗ್ರಾಮ ಪಂಚಾಯತ್ನಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಬರುವಂಥ ಎಲ್ಲ ಹಸಿ ಕಸವನ್ನು ನಾವೊಂದು ವಿಭಿನ್ನ ರೀತಿಯಲ್ಲಿ ಇಲ್ಲಿ ಬೇರೆ ರೀತಿಯ ಒಂದು ಪರ್ಫೆಕ್ಟ್ ಶೀಟ್ ಹಾಕಿ ನಾವೆಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೇವೆ. ಸೊ ಇದರಿಂದಾಗಿ ಎಲ್ಲ ಬರುವಂಥ ಹಸಿ ಕಸ ಕೂಡ ಇಲ್ಲಿ ನಿರ್ವಹಣೆ ಆಗ್ತಾ ಇದೆ. ಈ ಗ್ರಾಮ ಪಂಚಾಯತಲ್ಲಿ RDPR ರೂಲ್ಸ್ ಪ್ರಕಾರ ಆಸ್ ಪರ್ RDPR ರೂಲ್ಸ್ ಪ್ರಕಾರನೇ ಸಂಜೀವಿನಿ ಒಕ್ಕೂಟದ ಮಹಿಳೆಯರೇ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಪ್ರತಿ ಮನೆಗೆ ಹೋಗಿ ಯೂಸರ್ ಫೀಸ್ ಅನ್ನ ಕಲೆಕ್ಟ್ ಮಾಡುವಂಥದ್ದು. ಮತ್ತು ಇಲ್ಲಿನ ಬೋಳಿಯರ್ ಗ್ರಾಮ ಪಂಚಾಯತ್ನ ಇಡೀ ಪಂಚಾಯತ್ ಕೂಡ ಅಷ್ಟೇ ಈ ಒಂದು ಘನತ್ಯಾಜ್ಯ ನಿರ್ವಹಣೆಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದರಿಂದ ಇವತ್ತು ಒಂದು ಶೂನ್ಯ ಮಾದರಿ ಗ್ರಾಮ ಪಂಚಾಯತ್ ಆಗಿ ಬೋಳಿಯರ್ ಮೂಡಿ ಬರಲಿಕ್ಕೆ ಸಾಧ್ಯವಾಗಿದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಮಾರ್ಗದರ್ಶನದಡಿ ರಾಜ್ಯದ ವಿವಿಧೆಡೆ ಸ್ವಚ್ಛ ಸಂಕೀರ್ಣಗಳನ್ನು ನಿರ್ಮಿಸಲಾಗಿದ್ದು ಮನೆ ಹಂತದಲ್ಲಿ ಅಂಗಡಿ ವಾಣಿಜ್ಯ ಮಳಿಗೆಗಳಿಂದ ಸ್ವಚ್ಛ ವಾಹಿನಿ ಮೂಲಕ ಸಂಗ್ರಹಿಸಿದ ಕಸವನ್ನು ಸ್ವಸಹಾಯ ಸಂಘದ ಮಹಿಳೆಯರು ಬೇರ್ಪಡಿಸುತ್ತಾರೆ. ತ್ಯಾಜ್ಯದ ವ್ಯವಸ್ಥಿತ ವಿಲೇವಾರಿಯಲ್ಲಿ ಸ್ವಚ್ಛ ಸಂಕೀರ್ಣಗಳು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಇನ್ನು ಸ್ವಚ್ಛ ಸಂಕೀರ್ಣಗಳಲ್ಲಿ ಬೇರ್ಪಡಿಸಿದ ಮರುಬಳಕೆ ಮಾಡಲು ಸಾಧ್ಯವಾಗದ ತ್ಯಾಜ್ಯದ ವಿಲೇವಾರಿಗೆ MRF ಘಟಕಗಳು ಸಹಕಾರಿಯಾಗಿದೆ. ಎಲ್ರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಳ ತಾಲೂಕು ಬೋಳಿಯಾರು ಗ್ರಾಮ ಪಂಚಾಯತ್ನಲ್ಲಿ ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ 2021-22ನೇ ಸಾಲಿನಲ್ಲಿ ಸ್ವಚ್ಛ ಸಂಕೀರ್ಣ ಘಟಕವನ್ನ SBM ಅನುದಾನ ಹಾಗೆ ನಮ್ಮ ಗ್ರಾಮ ಪಂಚಾಯತ್ನ 15ನೇ ಹಣಕಾಸು ಅನುದಾನದಲ್ಲಿ ನಾವು ನಿರ್ಮಾಣ ಮಾಡಿದ್ದೇವೆ. ಇದೀಗ ಪ್ರಸ್ತುತ ಸಂಜೀವಿನಿ ನೇತ್ರಾವತಿ ಒಕ್ಕೂಟದ ಒಂದು ಸದಸ್ಯರಿಂದ ಪ್ರತಿ ಗ್ರಾಮದ ಪ್ರತಿ ಮನೆಗಳಿಂದ ಕೂಡ ನಾವು ಹಸಿ ಕಸ ಹಾಗೆ ಒಣಕಸವನ್ನ ಸಂಗ್ರಹಿಸಿ ಅದನ್ನ ಬೇರ್ಪಡಿಸುವಂತಹ ಕಾರ್ಯ ನಮ್ಮ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಆಗ್ತಾ ಇದೆ. ಪ್ರತಿನಿತ್ಯ ಮನೆಗಳಿಂದ ನಮ್ಮ ಸ್ವಚ್ಛ ವಾಹಿನಿಯ ವಾಹನದ ಮೂಲಕ ತ್ಯಾಜ್ಯ ಸಂಗ್ರಹಣೆಯ ಕೆಲಸ ನಡೀತಾ ಇದೆ. ಅದೇ ರೀತಿ ಅದರ ಶುಲ್ಕವನ್ನು ಸಹ ಸಂಬಂಧಪಟ್ಟವರಿಂದ ವಸೂಲಿ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳು ಗ್ರಾಮ ಪಂಚಾಯತ್ಗೆ ಸುಮಾರು 1 ಲಕ್ಷದಷ್ಟು ಆದಾಯವನ್ನ ನಾವು ವಸೂಲಿಯನ್ನ ಮಾಡ್ತಾ ಇದ್ದೇವೆ. ತ್ಯಾಜ್ಯ ಮುಕ್ತ ಪರಿಸರ ನಿರ್ಮಾಣಕ್ಕೆ ಸರ್ಕಾರವು ವರ್ತುಲ ಆರ್ಥಿಕತೆಯ ಮಾದರಿಯನ್ನು ಅನುಸರಿಸುತ್ತಿದ್ದು ಈ ಸಮಗ್ರ ಘನತ್ಯಾಜ್ಯ ವಿಲೇವಾರಿ ಘಟಕಗಳ ನಿರ್ಮಾಣದಿಂದ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಕಾರ್ಯ ಮತ್ತಷ್ಟು ಸುಧಾರಿಸಿದೆ. ಗ್ರಾಮೀಣ ಜನರು ಸ್ವಸಹಾಯ ಸಂಘದ ಮಹಿಳೆಯರಿಗೆ ಉದ್ಯೋಗಾವಕಾಶಗಳು ದೊರೆತಿವೆ. ಒಟ್ಟಿನಲ್ಲಿ ಈ ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರಗಳು ನಮ್ಮ ನಾಡಿಗೆ ಮುಂದಿನ ಪೀಳಿಗೆಗೆ ಭದ್ರತಾ ಕೊಡುಗೆಗಳಾಗಿ ರೂಪುಗೊಂಡಿದ್ದು ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಮೂಲಕ ಪರಿಸರ ಸಂರಕ್ಷಣೆಗೂ ನೆರವಾಗಿದೆ.